ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ, ನಾನು ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾರಿದ್ದಾರೆ ನೋಡಿ, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅಲ್ಲ ಹೇಳು, ಬರಿತಾ ಇದ್ದಾಳವಳು. ಹಾಂ ಫ್ರೆಂಡ್ಸ್, ಏನಂದರೆ ಈ ವಿಡಿಯೋ ಮಾಡಲಾ ಬೇಡವಾ ಅನ್ಕೊತಾ ಇದ್ದೆ ನಾನು. ಆಮೇಲೆ ಮಾಡೋಣ ಅಂದ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ, ಆದರೂ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೊನ್ನೆ ರಾಘವಂಜು ಅಂತ ನನ್ನ ಸಬ್ಸ್ಕ್ರೈಬರ್ ಕೂಡ ಹೇಳಿದ್ವಿ, ನಿಮ್ಮ ಲೈಫಲ್ಲಿ ಆಗಿರೋಂಥ ಅಪ್ ಆ್ಯಂಡ್ ಡೌನ್ಸ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೂ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನು 2000 ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂದರೆ ಓಕೆ ತಗೊಳ್ಳಿ, ನೆಕ್ಸ್ಟ್ ಹಂಗೆ ಕೇಳಬೇಕು ಆಯಿತಾ? ಏನಂದರೆ ಫ್ರೆಂಡ್ಸ್, ನೀವು ನಾನು ಒಂದು ವರ್ಷ ಆಗ್ತಾನೆ ಬಂತು, ಒಂದು 11 ತಿಂಗಳು ಆಗ್ತಾನೆ ಬಂತು ನಾನು ವಿಡಿಯೋ ಸ್ಟಾಪ್ ಮಾಡಿ. 10 ಮಂತ್ಸ್ ಅಂತೂ ಆಯಿತು ವಿಡಿಯೋ ಅಪ್ಲೋಡೇ ಮಾಡಿಲ್ಲ ಯೂಟ್ಯೂಬಲ್ಲಿ. ನೀವು ನನ್ನ ಲಾಸ್ಟ್ ಚಿಕ್ಕನಾಯಕನಲ್ಲಿ ಇದ್ದಾಗ ನೋಡಿರ್ತೀರ. ಓಕೆ, ನಾನು ಅಲ್ಲಿಂದ ಲೈವ್ ಮಾಡ್ತಿದ್ದೆ, ವಿಡಿಯೋಸ್ ಮಾಡ್ತಿದ್ದೆ, ನನ್ನ ರೂಟೀನೆಲ್ಲ ತೋರಿಸ್ತಾ ಇದ್ದೆ. ಲಾಸ್ಟ್ ನೀವು ಅಲ್ಲಿ ನೋಡಿರ್ತೀರ ನನ್ನ. ಸೊ ಸಡನ್ನಾಗಿ ನಾವೇನು ಕಲ್ಲಿಗೆ ಬಂದ್ವಿ ಅನ್ನೋದನ್ನ ಶೇರ್ ಮಾಡ್ಕೊಬೇಕಂತ ನನಗೆ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಏನಂದರೆ ನಾನು ಅಲ್ಲಿಂದ ಚಿಕ್ಕನಾಯಕನಲ್ಲಿದ್ದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು ಜಾಬ್ಗೆ ಹೋಗ್ತೀನಿ ಅಂತ. ಪಾಪುನ ಕರ್ಕೊಂಡೋಗಿ ನಮ್ಮ ಅಮ್ಮ ಮನೆಗೆ ಬಿಟ್ಟು ನಾನು ಜಾಬ್ ಮಾಡ್ತಾಯಿದ್ದೆ. ಇನ್ನೂ ಒಂದು ಮಂತ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ನಾನು ಜಾಬಿಗೆ ಸೇರಿ. ಒಂದು 25 ಡೇಸ್ ಆಗಿತ್ತು. 25 ದಿನ ಆಗ್ತಿದ್ದಂಗೆ ನಮಗೊಂದು ಬ್ಯಾಡ್ ನ್ಯೂಸ್ ನಮ್ಮ ಲೈಫಲ್ಲಿ. ಏನು ಮಾಡಬೇಕು ಬರೀ ಬರೀ ಫ್ರೆಂಡ್ಸ್, ಏನಂದರೆ ನಮ್ಮ ಲೈಫಲ್ಲಿ ಒಂದು ಬ್ಯಾಡ್ ನ್ಯೂಸು. ಗೋಲ್ಡ್ ಅಂಗಡಿ ಒಂದು ಕರೆ ಬರುತ್ತೆ. ಒಂದು ನಿಮಿಷ ಫ್ರೆಂಡ್ಸ್. ಸಂಜೆ ಒಂದು 4 ಗಂಟೆ 3 ಗಂಟೆಗೆ ಒಂದು ಫೋನ್ ಬರುತ್ತೆ ನನ್ನ ಹಸ್ಬೆಂಡ್ ಕಡೆಯಿಂದ. ಏನಂದರೆ ಅವ್ರ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಅಂದರೆ ನಮ್ಮ ಅವಾಗ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಫೋನ್ ಬರುತ್ತೆ. ನಾವೆಲ್ಲ ಅನ್ಕೋತೀವಿ ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಏನೋ ಒಂದು ಅಂದರೆ ತುಂಬ ಸತಿ ಆಗ್ತಾ ಇರುತ್ತಲ್ವ, ನಾವು ಅಂದ್ಕೊಂಡಿರಲ್ಲ ತುಂಬ ಆಗಿರುತ್ತೆ ಅಂತ. ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ವಿ. ಆಮೇಲೆ ಆಸ್ಪತ್ರೆಗೆ ಇಮಿಡಿಯೇಟ್ಲಾಗಿ ಅಲ್ಲಿರೋರು ಅಡ್ಮಿಟ್ ಮಾಡಿದರು. ಆವಾಗ ಗೊತ್ತಾಯ್ತು ನಮಗೆ ಸೀರಿಯಸ್ ಅಂತ. ನಾವು ನಮ್ಮ ಅವಂಗೆ ಅಡ್ಮಿಟ್ ಮಾಡಿದರು. ಆಕ್ಸಿಡೆಂಟ್ ಆಗಿ ಒಂದು 2 ಡೇಸ್ಗೆ ಅವರು ಡೆತ್ ಆದರು. ತುಂಬಾ ಅಂದರೆ ತುಂಬಾ ಬೇಜಾರಾಯಿತು ನಿಜ. ನಿಮಗೆ ನನ್ನ ಫೇಸಲ್ಲಿ ದುಃಖ ಕಾಣಿಸ್ತಾ ಇರ್ಬೋದು, ಆದರೆ ನನಗೆ ನಾನೇ ಮೋಟಿವೇಟ್ ಆಗಿದ್ದೀನಿ. ನಮ್ಮ ಹಸ್ಬೆಂಡ್ ಅಂದರೂ ತುಂಬಾ ಫೀಲ್ ಮಾಡಿಕೊಂಡ್ರು. ನಮ್ಮ ಮಾವ ಡೆತ್ ಆದರು. ಅದೊಂದು ಕಾರಣ ವಿಡಿಯೋನೇ ಸ್ಟಾಪ್ ಆಗೋಕ್ಕೆ. ಆಮೇಲೆ ಕೆಲ್ಸಕ್ಕೆ ನಾನು ರೆಗ್ಯುಲರಾಗಿ ಬರ್ತಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಂಗಾದಮೇಲೆ ನಾವು ಕುತ್ಕೊಂಡು ಡಿಸೈಡ್ ಮಾಡಿದ್ವಿ ಏನು ಮಾಡೋದು ಅಂತ. ನಮ್ಮ ಹಸ್ಬೆಂಡ್ ಇನ್ನು ಅವಾಗ ವರ್ಕ್ ಮಾಡ್ತಾಯಿದ್ರಲ್ವ, ಬೇರೆ ಊರಲ್ಲಿದ್ವಿ. ಓಕೆ, ವರ್ಕ್ ಬಿಟ್ಟು ನಾವು ಹಳ್ಳಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹಸ್ಬೆಂಡ್ ಹೋಗ್ತಿದ್ದಂಥ ಆಫೀಸ್ ಅವರು ಸ್ಟಾಪ್ ಮಾಡಿ ನಾವು ಹಳ್ಳಿಯಲ್ಲಿದ್ದೀವಿ ಇವಾಗ. ನಾವು ನಮ್ಮ ಸ್ವಂತ ಊರು ಬಂದು, ನಾನು ಹೇಳಿರ್ತೀನಿ ಅನ್ಕೊತೀನಿ ನಿಮಗೆ ಯಾವುದಾದ್ರೂ ವಿಡಿಯೋದಲ್ಲಿ, ಇನ್ನೊಂದ್ಸಲ ಹೇಳ್ತೀನಿ. ನಮ್ಮದು ಬಂದು ತುರುವೇಕೆರೆ ನಮ್ಮ ಹಸ್ಬೆಂಡವರು. ನಾವು ಅಲ್ಲಿ ಇವಾಗ ಶಿಫ್ಟ್ ಆಗಿದ್ದೀವಿ. ಅದಾದಮೇಲೆ 1 ಮಂತು ತುಂಬಾ ಮನೇಲಿ ತುಂಬ ಕೆಲಸ ಇರುತ್ತೆ, ಎಲ್ಲ ಕ್ಲೀನ್ ಮಾಡೋದು ಮತ್ತು ಆರಾಧನೆ ಮಾಡೋದೆಲ್ಲ ಕೆಲಸ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಕರ್ಕೊಂಡೋಗಿ ನಮ್ಮ ಬೇಬಿನ ನಮ್ಮ ಅಮ್ಮ ಮನೆಗೆ ಬಿಟ್ಟು ಮತ್ತೆ ಜಾಬ್ಗೆ ಹೋಗ್ತೀನಿ. ಒಂದು 2 ಮಂತ್ಸ್ ಹೋಗ್ತೀನಿ. ಆಮೇಲೆ ನನಗೆ ಅಂದರೆ ಅದು ನಂಗೆ ಸೆಟ್ಟೇ ಆಗಲಿಲ್ಲ ಅಂದ್ಕೊಳ್ಳಿ, ಸೆಟ್ ಆಗಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಬೇಬಿನ ಹೋಗಿ ನಮ್ಮ ಅಮ್ಮ ಮನೆಯಿಂದ ಕರ್ಕೊಂಬಂದು ಒಂದು 3 ಮಂತ್ಸ್ ಮನೆಯಲ್ಲೇ ಇದ್ದೆ ನಮ್ಮ ಹಸ್ಬೆಂಡ್ ಊರಲ್ಲಿ. ಅಲ್ಲೇ ಇರೋದು, ಇವಾಗ ಎಲ್ಲೂ ಇಲ್ಲ. 3 ಮಂತ್ಸ್ ಮನೆಯಲ್ಲೇ ಇದ್ದೆ. ಆಮೇಲೆ ಒಬ್ಬರಿಗೆ
ರೆಸ್ಯೂಮ್ ಕಳಿಸಿದೆ, ಬೇರೆ ಯಾವುದಾದ್ರೂ ಜಾಬ್ ಸರ್ಚ್ ಮಾಡ್ತಾ ಇದ್ದೆ ನಾನು, ನನಗೆ ಸೆಟ್ ಆಗೋಂಥದ್ದು ರೆಸ್ಯೂಮ್ ಕಳಿಸಿದ್ದೆ ಒಬ್ಬರಿಗೆ. ಅವರು ತಿಪ್ಟೂರಲ್ಲಿ ಒಂದು ಇನ್ಶೂರೆನ್ಸ್ ಆಫೀಸಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಒಂದಿನ ಬಂದು ಇಂಟ್ರ್ಯೂ ಕೊಟ್ಟೆ, ಅವ್ರು ಬನ್ನಿ ಅಂತ ಹೇಳಿದ್ರು. ಆಮೇಲೆ ನವೆಂಬರಿಂದ ಮತ್ತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲೇ ಇದ್ಲು ಪಾಪು ಕೂಡ, ಮತ್ತು ಅವಳನ್ನೇನೋ ಕರ್ಕೊಂಬಂದೆ ಅಂತ ಅದು ಒಂದು ಸ್ಟೋರಿ ಇದೆ. ಅವಳು ಏನಂದರೆ ಅಲ್ಲಿ ಊಟನೇ ಮಾಡ್ತಾ ಇರಲಿಲ್ಲ ಗೈಸ್, ಬರೀ ಚಾಕ್ಲೇಟ್ಸು ಬಿಸ್ಕೆಟ್ಸು ಈ ಥರ ತಿನ್ಕೊಂಡು, ನಮ್ಮ ಅಪ್ಪ ಅಮ್ಮ ಅಂತೂ ಅವಳಿಗೆ ಊಟನೇ ಮಾಡಿಸ್ತಾ ಇರಲಿಲ್ಲ. ಈಗ ನಮ್ಮಿದ್ರಿಂದ ಪಾಪುನ ಬಿಟ್ಟಿರೋದಲ್ಲ ಅಂದ್ಕೊಂಡು ನಾನೇ ಹೋಗಿ ಕರ್ಕೊಂಬಂದು ಈಗ ನಮ್ಮ ಮನೆಯಲ್ಲೇ ಇಟ್ಕೊಂಡು ಈಗ ಆಫೀಸ್ಗಳನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ಆಫೀಸ್ ಓನರಿಗೆ ಕೇಳಿದೆ, ಸರ್ಗೆ ಕೇಳಿದೆ, ಸರ್ ನಮ್ಮ ಮನೇಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ, ಪ್ಲೀಸ್ ಪಾಪುನ ಕರ್ಕೊಂಡು ಬರ್ತೀನಿ ಅಂತ ಅಂದರು. ಅಕಸ್ಮಾತ್ ಅವ್ರು ಬೇಡ ಅಂದಿದ್ರು, ನಾನು ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದು ಪಾಪುನ ನೋಡ್ಕೊತಾ ಇದ್ದೆ. ಪಾಪು ನೋಡ್ಕೊಳ್ಳೋರು ಯಾರೂ ಇಲ್ಲ, ಹಂಗಾಗಿ ನಮ್ಮ ಪಾಪುನ ಕರ್ಕೊಂಡು ಬರ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ, ಬರೀ ಇಷ್ಟು ನನ್ನ ಲೈಫಲ್ಲಿ ಆಗಿರೋಂಥ ಅಪ್ ಆ್ಯಂಡ್ ಡೌನ್ಸು. 2025 ಅಂತೂ ನಿಜ ನನಗೆ ನಮ್ಮ ಲೈಫಲ್ಲಿ ತುಂಬಾ ಬೇಜಾರಾಗಿದೆ. ತುಂಬ ಚೆನ್ನಾಗಿದ್ವಿ, ಈಗಲೂ ಚೆನ್ನಾಗಿದ್ದೀವಿ, ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಅಲ್ಲಿ ಬರೋ ಅಷ್ಟು ಸ್ಯಾಲ್ರಿ ನಮ್ಮ ಹಸ್ಬೆಂಡ್ಗೆ ಸಿಗ್ತಾ ಇಲ್ಲ ಊರಲ್ಲಿ. ಕುತ್ಕೊಂಡು ಬರೀ, ಇದು ನನ್ನ ಲೈಫಲ್ಲಿ ಆಗಿರುವಂಥ ಅಪ್ ಆ್ಯಂಡ್ ಡೌನ್ಸ್. ಮೊನ್ನೆ ರಾಕ್ ಮಂಜು ಅವ್ರು ಮೆಸೇಜ್ ಮಾಡಿದ್ರು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೇನು ಹೇಳೋದು, ಇಷ್ಟೇ, ಇನ್ನೆಲ್ಲ ಎಲ್ಲ ಶೇರ್ ಮಾಡಿದ್ದೀನಿ. ತಗೋ, ಈ ವಿಡಿಯೋ ಮಾಡಲಾ ಬೇಡವಾ ಅನ್ಕೊತಿದ್ದೆ ಮಾಡಬೇಕಾದ್ರೆ. ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಇದಕ್ಕೋಸ್ಕರ ನಾನು ಒಂದು ವರ್ಷನೇ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ನನಗೂ ಯಾಕೋ ಮಾಡಬೇಕಂತ ಅನ್ನಿಸ್ಲೇ ಇಲ್ಲ ಗೈಸ್ ವಿಡಿಯೋಸು. ಆಮೇಲೆ ಈಗ ಮೊನ್ನೆಯಿಂದ ನಮ್ಮ ಪಾಪು ಅಮ್ಮ ವಿಡಿಯೋ ಮಾಡೋಣ ಅಂತ ಅವಳೇ ಹೇಳ್ತಿರೋದ್ರಿಂದ ನಾನು ಮತ್ತೆ ಕಂಟಿನ್ಯೂ ಮಾಡಿರೋದಷ್ಟೇ. ಚೆನ್ನಾಗಿದೆ, ಬರೀ. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಯಾವ ರೀತಿ ಸಪೋರ್ಟ್ ಮಾಡ್ತೀನಿ ಅದೇ ಥರ ಸಪೋರ್ಟ್ ಮಾಡಿ, ಓಕೆನಾ? ನಾನು ಮತ್ತೆ ಇನ್ನೊಂದು ಹೇಳೋದೇ ಮರ್ತೋದೆ. ಮತ್ತು ಪಾಪು ಅನ್ನ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ, ಮತ್ತು ನಮಗೂ ಹೆಲ್ತ್ ಕಾನ್ಷಿಯನ್ಸಿಂದ ನಾವೇನು ಮಾಡಿದ್ದೀವಿ, ನಮ್ಮ ಮನೇಲಿ ಹಸು ತಂದಿದ್ದೀವಿ. ಯಾಕೆಂದರೆ ಈಗ ಅವಳು ಸಡನ್ನಾಗಿ ಊಟ ಮಾಡಿಲ್ಲ ಅಂದರು. ತಂಗಿ ಮೊನ್ನೆ ನೋಡಿರ್ತೀರ ಹಸು ಕರು ಹಾಕಿದ್ದು, ಅದೊಂದು ಹೇಳೋದೇ ಮರ್ತೋದೆ. ನಮ್ಮಮ್ಮ ಊರಿಂದ ನಮ್ಮಮ್ಮ ಅವರು ಕೊಡಿಸಿದ್ರು ಅಂತಲೇ ಹೇಳ್ಬೋದು. 2 ಹಸು ತಂದಿದ್ದೀವಿ. ಹಾಲು ನಮ್ಮ ಪಾಪಗೂ ಬೇಕು, ನನಗೂ ಬೇಕು. ನನಗಂತೂ ಹಾಲು ಅಂದರೆ ತುಂಬ ಇಷ್ಟ. ಹಾಲಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ಮಜ್ಜಿಗೆ ಕುಡಿತೀನಿ ಜಾಸ್ತಿ, ಫುಲ್ ಅವಳು ಫುಲ್ಲು ಹಾಲು ಮೊಸರು ಮಜ್ಜಿಗೆ ನಮಗೂ ಅಂತಾನೆ ಡೈರಿಗೂ ಹಾಕ್ತೀವಿ, ಸ್ವಲ್ಪ ಪೂರ್ತಿ ನಮಗೇನಲ್ಲ, ನಮಗೆ ಅಂತಾನೆ ಹಸು ತಂದಿದ್ದೀವಿ. ನಮ್ಮ ಹಸ್ಬೆಂಡ್ ಹಸು ಮೇಂಟೈನ್ ಮಾಡ್ಕೊಂಡು, ಮತ್ತು ನಮ್ಮ ಮಾವಂದು ನಮ್ಮ ಮಾವಂದು ಕೇಬಲ್ಲು ಮತ್ತು ಇಂಟರ್ನೆಟ್ ಬಿಸ್ನೆಸ್ ಮಾಡ್ತಾಯಿದ್ರು. ಅದನ್ನು ನಮ್ಮ ಹಸ್ಬೆಂಡ್ ಕಂಟಿನ್ಯೂ ಮಾಡ್ಕೊಂಡು ಹಸು ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಮುಂದೆ ಇನ್ನೂ ದೊಡ್ಡ ಪ್ಲ್ಯಾನ್ಸ್ ಇದೆ. ಕುರಿ ಸಾಕಬೇಕು, ಮತ್ತು ಮೇಕೆ ಸಾಕಬೇಕು, ಮತ್ತು ಕೋಳಿ ಸಾಕಬೇಕು ಅನ್ನೋದೆಲ್ಲ ಪ್ಲ್ಯಾನ್ಸ್ ಇದೆ. ನೋಡೋಣ, ಅದೆಲ್ಲ ವರ್ಕ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲ್ಯಾನ್ಸ್ ಇದೆ ಅಂತಲೇ ಅನ್ಬೋದು. ಇಷ್ಟು ನಮ್ಮ ಲೈಫಲ್ಲಿ ಆಗಿರುವಂತಹ ಅಪ್ ಆ್ಯಂಡ್ ಡೌನ್ಸ್. 1 ವರ್ಷ 10 ತಿಂಗಳಲ್ಲಿ ಆಗಿರುವಂಥದ್ದು ಇಷ್ಟು. ನಾನು ನಿಮಗೆ ಯಾವುದೇ ಥರ ವಿಡಿಯೋ ಮಾಡಿ ಯಾವುದೂ ಶೇರ್ ಮಾಡಿಲ್ಲ. ಇವತ್ತು ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ಅಂತಲೇ ಅನ್ಬೋದು. ಇದೊಂದು ಸಿಂಪಲ್ ವಿಡಿಯೋ ಗೈಸ್, ಓಕೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಆ ಥರ ವಿಡಿಯೋ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು.